ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಈ ಎಣ್ಣೆ ಮಾಡೋಕ್ಕೆ ವಿಳ್ಯೆದೆಲೆ ತೊಗೊಂಡಿದ್ದೀನಿ ಮತ್ತು ಮೆಂತ್ಯ, ಇದು ಕಲಂಜಿ ಅಂತ ಹೇಳಿ, ಈರುಳ್ಳಿ ಬೀಜ ಮತ್ತು ಲವಂಗ ತೊಗೊಂಡಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಚಿಕ್ಕ ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ವಿಳ್ಯೆದೆಲೆನ ಕಟ್ ಮಾಡಿ ಹಾಕ್ಕೊಳ್ಳೋಣ. ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವಾಗ ಲವಂಗ, ಮೆಂತ್ಯ ಮತ್ತು ಇದು ಈರುಳ್ಳಿ ಬೀಜ ಇದನ್ನೆಲ್ಲ ಹಾಕಿಬಿಟ್ಟು ಎಣ್ಣೆ ಹಾಕಿಬಿಟ್ಟು ನಾವು ಗ್ಯಾಸ್ ಮೇಲೆ ಇಟ್ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಈ ರೀತಿ ಎಣ್ಣೆನ ಮಾಡಿಕೊಂಡು ಕೂದಲಿಗೆ ಹಾಕ್ಕೊಳ್ಳೋದ್ರಿಂದ ಕೂದಲು ತುಂಬ ಕಪ್ಪಾಗುತ್ತೆ ಮತ್ತು ವೈಟ್ ಹೇರ್ ಕೂಡ ಬೇಗ ಬರಲ್ಲ. ನೋಡಿ, ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು, ಸೀದೋಗ್ಬಿಡುತ್ತೆ. ನೀವು ನಿಧಾನವಾಗಿ ಬೇಯಿಸ್ಕೊಳ್ಬೇಕು. ಇದನ್ನು ನೀವು ಒಂದು ವಾರಕ್ಕಾಗೋಷ್ಟು ಮಾಡಿಕೊಂಡು ಇಟ್ಕೊಳ್ಬೋದು. ತುಂಬ ಜನಕ್ಕೆ ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಬರೋಕ್ಕೆ ಶುರುವಾಗುತ್ತೆ. ಅಂಥವರು ಈ ರೀತಿ ಎಣ್ಣೆನ ಮಾಡಿಕೊಂಡು ಹಾಕ್ಕೊಳ್ಳೋದ್ರಿಂದ ಬಿಳಿ ಕೂದಲು ಬರೋದು ಕಡಿಮೆ ಆಗುತ್ತೆ. ಈ ಎಣ್ಣೆನ ಬಾಯ್ಸು ಕೂಡ ಯೂಸ್ ಮಾಡ್ಕೊಳ್ಬೋದು. ವಿಳ್ಯೆದೆಲೆ, ಕರಿಬೇವಿನ ಸೊಪ್ಪು, ಲವಂಗ ಮತ್ತು ಈರುಳ್ಳಿ ಬೀಜ ನಮ್ಮ ಕೂದಲನ್ನ ಕಪ್ಪಾಗಿ ಮಾಡುತ್ತೆ ಮತ್ತು ಮೆಂತ್ಯ ನಮ್ಮ ಕೂದಲನ್ನ ಶೈನಿಂಗಾಗಿ ಮಾಡುತ್ತೆ. ನೋಡಿ, ಇವಾಗ ಈ ಎಣ್ಣೆ ರೆಡಿಯಾಗಿದೆ. ವಿಳ್ಯೆದೆಲೆ ನೀವು ಕಳಶಕ್ಕೆಲ್ಲ ಹಾಕಿರ್ತೀರಲ್ಲ, ಅದನ್ನು ಬಿಸಾಡೋದಕ್ಕಿಂತ ಈ ರೀತಿ ಎಣ್ಣೆನ ಮಾಡಿಕೊಂಡು ನಾವು ಹಾಕ್ಕೊಳ್ಬೋದು. ಇದನ್ನು ಸ್ವಲ್ಪ ಉಗುರು ಬೆಚ್ಚಗಿರುವಾಗಲೇ ಕೂದಲಿಗೆ ಹಾಕ್ಕೊಂಡು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು. ನೀವು ಮಸಾಜ್ ಮಾಡಾದಮೇಲೆ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡ್ಕೊಳ್ಬೋದು. ಇಲ್ಲಾಂದರೆ ನೈಟೆಲ್ಲ ಹಾಗೆ ಬಿಟ್ಟು ನೀವು ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.